ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸಿಂಚು ಮನಗೌಡ. ಇವತ್ತಿನ ಟಾಪಿಕ್ ಏನಂತಂದರೆ, ಮಲೆನಾಡಲ್ಲಿ ಸ್ಪೆಷಲ್ ಕಡುಬು ಮಾಡ್ತಾರಲ್ಲ, ಅದನ್ನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಗೊತ್ತಿರುತ್ತೆ ಮಲೆನಾಡು ಸ್ಪೆಷಲ್ ಅಂದರೆ ಕಡುಬು ಯಾವಾಗಲೂ ಮಾಡ್ತಾರೆ. ಯಾರು ನೆಂಟರು ಬರಲಿ. ಹಾಗೆಯೇ ನಾನ್ ವೆಜ್ಗಂತೂ ಸಖತ್ತಾಗಿರುತ್ತೆ. ನಾಟಿ ಕೋಳಿ ಸಾಂಬಾರಿಗೆ ನಾನು ಜಾಸ್ತಿ ಬೆಂಕಿ ಒಲೆಯಲ್ಲೇ ಅಡುಗೆ ಮಾಡೋದು. ಯಾಕಂದರೆ ಬೇಗ ಕೂಡ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂಥೇಳಿ ಗ್ಯಾಸಲ್ಲಿ ಮಾಡೋದು ತುಂಬ ಕಮ್ಮಿ. ಒಂದು ಕಡೆ ರವೆ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಕಡೆ ಕಡುಬಿನ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ರವೆ ಹೇಗೆ ಮಾಡ್ಕೋಬೇಕು ಅಂತಂದರೆ, ಉಪ್ಪಿಟ್ಟು ರವೆ ಮಾಡ್ತೀವಲ್ಲ ಹಾಗೆ. ಬೆಳಗ್ಗೆ ಕಡುಬು ಮಾಡೋದು ಅಂದರೆ ರಾತ್ರಿನೂ ತೊಳೆದು ಬಸ್ಬಿಟ್ಟು ಚೆನ್ನಾಗಿ ರವೆ ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಹೇಗೆ ಅಂದರೆ, 1 ಲೋಟ ರವೆ ಇದ್ದರೆ 2 ಲೋಟದಷ್ಟು ನೀರು, ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ತಳ ಹಿಡಿಬಾರ್ದು ಅಂಥೇಳಿ ಆಯಿಲ್ ಹಾಕ್ಕೊಳ್ಳೋದು. ನೀರು ಕುದೀತಿದ್ದಂಗೆ ರವೆ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಗಂಟಾಗಬಾರ್ದು, ಗಂಟಾದರೆ ಕಡುಬು ಚೆನ್ನಾಗಿ ಬರೋಲ್ಲ. ಬೆಂಕಿ ಒಲೆಯಲ್ಲಿ ಮಾಡ್ತಿರೋದ್ರಿಂದ ನಾನು ಹಿಂದೆ ಒಲೆಯಲ್ಲಿ ಕಡುಬಿನ ರವೆನ ಇಟ್ಕೊಂಡು ಅಳಿಸ್ತಾ ಇದ್ದೀನಿ. ಗ್ಯಾಸಲ್ಲಿ ಮಾಡೋದಾದರೆ ಸ್ಲಿಮ್ಮಾಗಿ ಇಟ್ಕೊಂಡು ಚೆನ್ನಾಗಿ ತಿರುಸ್ತಾ ಅಳಿಸಿ. ಹಾಗೆಯೇ ಗೊತ್ತಿರುತ್ತೆ ಕಡುಬು ಹೇಗೆ ಕಟ್ಟಕ್ಕೆ ಬರುತ್ತೆ ಅಂತ. ಹಾಗೆ ಕಡುಬನ್ನ ಚೆನ್ನಾಗಿ ಅಳಿಸ್ಕೊಂಡ್ಬಿಟ್ಟು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ಕಡುಬನ್ನ ಕಲಿಸ್ಕೋಬೇಕಾಗುತ್ತೆ. ಅದನ್ನು ಕಡುಬು ಯಾವ ಸೈಜಿಗೆ ಬೇಕಾದರೂ ಆ ಸೈಜಿಗೆ ಮಾಡ್ಕೋಬೋದು. ನಾನಿವತ್ತು ಮೊಳಕೆ ಕಾಳು ಸಾಂಬಾರಿಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಕಡುಬಿಗೂ, ಹಾಗೆ ನಾನ್ ವೆಜ್ ಸಾಂಬಾರಿಗೆ ತುಂಬ ಚೆಂದ, ಹಾಗೆ ಬೇಗೂ ಆಗುತ್ತೆ. ನೋಡಿ, ಹೀಗೆ ಕಡುಬಿನ ಪಾತ್ರೆಗೆ ಹಾಕೋದು, ಒಂದು 1/4 ಗಂಟೆ ಬೇಯಿಸ್ಕೊಂಡ್ಬಿಟ್ರೆ ಕಡುಬು ರೆಡಿ ಆಗುತ್ತೆ. ನೋಡಿ, ಮೊಳಕೆ ಕಾಳು ಸಾಂಬಾರಿಗೆ ಮಾಡಿಸ್ದಂಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.